12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಶಿಡ್ಲಘಟ್ಟದ ಸೇವಾಸೌಧದಲ್ಲಿ ವಿಶ್ವ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ವಯೋಮಾನದ ನಾಗರಿಕರು ಭಾಗವಹಿಸಿ ಯೋಗಾಭ್ಯಾಸ ನಡೆಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಆರೋಗ್ಯಕರ ವೃದ್ಧಾಪ್ಯಕ್ಕೆ ಯೋಗ ಅತ್ಯಗತ್ಯ ಎಂದು ಹೇಳಿದರು. ಇಂದಿನ ಒತ್ತಡದ ಬದುಕಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗ ಮಹತ್ವದ ಪಾತ್ರ ವಹಿಸುತ್ತದೆ. ಪ್ರತಿಯೊಬ್ಬರೂ ದಿನನಿತ್ಯ ಯೋಗಾಭ್ಯಾಸವನ್ನು ತಮ್ಮ ಜೀವನದ ಭಾಗವನ್ನಾಗಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಯೋಗವು ದೇಹದ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಮನಸ್ಸಿಗೆ ಶಾಂತಿ, ಏಕಾಗ್ರತೆ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ಹಿರಿಯ ನಾಗರಿಕರು ಮತ್ತು ಯುವಕರು ಯೋಗವನ್ನು ಅಳವಡಿಸಿಕೊಂಡರೆ ಉತ್ತಮ ಆರೋಗ್ಯದೊಂದಿಗೆ ಚೈತನ್ಯಮಯ ಜೀವನ ನಡೆಸಲು ಸಾಧ್ಯವೆಂದು ಸಿಕಲ್ ಆನಂದಗೌಡ ಅಭಿಪ್ರಾಯಪಟ್ಟರು. ಯೋಗಾಭ್ಯಾಸ ಮಾಡಲು ನಮ್ಮ ಸೇವಾ ಸೌಧವನ್ನು ಬಳಸಿಕೊಂಡು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಅವರು ತಿಳಿಸಿದರು. 12ನೇ ವರ್ಷದ ವಿಶ್ವ ಯೋಗದ ಪ್ರಯುಕ್ತ ಇವತ್ತಿನ ದಿವಸ ನಾವು ನಮ್ಮ ಸೇವಾ ಸೌಧದಲ್ಲಿ ಪತಂಜಲಿ ಯೋಗ ಶಿಬಿರದ ಕಡೆಯಿಂದ ಸತತವಾಗಿ 3ನೇ ವರ್ಷ ನಾವು ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ನಮಗೂ ಇದೊಂದು ಸುದೀರ್ಘ ಹೆಸರಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಈ ಒಂದು ಪ್ರಸ್ತಾವನೆಯನ್ನ ಮಾಡ್ತಾರೆ. ನಮ್ಮದು ಭಾರತ ದೇಶ ಅಂತ ಹೇಳಿದ್ರೆ ಸನಾತನ ಧರ್ಮ ಇರ್ತಕ್ಕಂತಹ ದೇಶ, ಸನಾತನ ಧರ್ಮವನ್ನು ನಂಬಿರ್ತಕ್ಕಂತಹ ದೇಶ. ಸುಮಾರು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ವಿಶ್ವ ಮುನಿಗಳು, ಸನಾತನ ವಿಶ್ವ ಮುನಿಗಳು ಈ ಒಂದು ಯೋಗವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಅಂದಿನ ಕಾಲದಿಂದಲೂ ಮುಂದುವರಿಸ್ತಕ್ಕಂಥ ಒಂದು ಪ್ರವೃತ್ತಿ ಏನಿದೆ ನಮ್ಮ ಭಾರತದಲ್ಲಿ, ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ವಿಶ್ವನಾಯಕರಾಗಿರ್ತಕ್ಕಂತಹ ಪ್ರಧಾನಮಂತ್ರಿಗಳು ವಿಶ್ವಸಂಸ್ಥೆಯಲ್ಲಿ ಇದರ ಒಂದು ಪ್ರಸ್ತಾವನೆಯನ್ನ ಮಾಡ್ತಾರೆ. ಎಲ್ಲ ರಾಷ್ಟ್ರಗಳು ಇದಕ್ಕೆ ಹೋಗ್ಬಿಟ್ಟು ಖಂಡಿತವಾಗೂ ಇದನ್ನ ನಾವು ಒಂದು ವಿಶ್ವ ದಿನವಾಗಿ ಆಚರಣೆ ಮಾಡೋಣ. ಎಲ್ಲರೂ ಸಹ ಇದನ್ನ ಜೂನ್ 21ರ ದಿನ ನಾವೊಂದು ಈ ಯೋಗವನ್ನ ಮಾಡ್ತಕ್ಕಂಥ ಅದನ್ನ ಮಾಡಲೇಬೇಕಾಗ್ತದೆ ಅಂತೇಳಿ ಕೇವಲ ಜೂನ್ 21ಕ್ಕೆ ಸೀಮಿತವಾಗದೆ ಪ್ರತಿದಿನನೂ ಬೆಳಗ್ಗೆ ಹೊಟ್ಟೆಗೆ ಏನು ತಗೊಳ್ಳದೆ ಖಾಲಿ ಹೊಟ್ಟೆಯಲ್ಲಿ ಕನಿಷ್ಠ ಪಕ್ಷ ಒಂದು 45ರಿಂದ 1 ತಾಸುಗಳವರೆಗೂ ನಾವು ಯೋಗವನ್ನು ಮಾಡಿದಾಗ ನಮ್ಮ ಮನಸ್ಸು, ದೇಹವನ್ನ ನಿಯಂತ್ರಿಸ್ತಕ್ಕಂಥ ಕೆಲಸ ಆಗುತ್ತೆ. ನಮ್ಮ ಜೀವನದಲ್ಲಿ ಸುಮಾರು ಒತ್ತಡಗಳ ಮಧ್ಯೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಪ್ರತಿದಿನ ಈ ಒಂದು ಯೋಗವನ್ನು ಮಾಡೋದ್ರ ಮುಖಾಂತರ ನಮ್ಮ ವಯಸ್ಸನ್ನ ಆರೋಗ್ಯಕರವಾಗಿ ಕಳೀತಕ್ಕಂಥ ಒಂದು ಸಮಯವಾಗಿರ್ತದೆ. ಈ ಯೋಗ ಮಾಡೋದರಿಂದ ಎಷ್ಟೆಲ್ಲ ಅನುಕೂಲಗಳಾಗಿದೆ ಅಂತೇಳಿ ಈಗಾಗಲೇ ನಮ್ಮ ಗುರುಗಳು ತಿಳಿಸ್ಕೊಟ್ಟಿರ್ತಾರೆ. ಈ ಯೋಗವನ್ನ ನಾವು ಪ್ರತಿ ವರ್ಷದಂತೆ ಪ್ರತಿ ದಿನವೂ ಸಹ ನಾವು ಈ ಶಿಡ್ಲಘಟ್ಟದಲ್ಲಿ ಮಾಡೋಣ. ಈಗಾಗಲೇ ನಾವು ಪತಂಜಲಿ ಯೋಗ ಶಿಬಿರದವರಿಗೆ ಮನವಿಯನ್ನು ಮಾಡಿಕೊಂಡ್ವಿ. ನಿಮಗೆ ಅವಶ್ಯಕತೆ ಇದ್ದರೆ ದಯಮಾಡಿ ಈ ಸೇವಾ ಸೌಧವನ್ನ ನಿಮ್ಮ ಯೋಗ ಶಿಬಿರವಾಗಿ ಮಾರ್ಪಡಿಸ್ಕೊಳ್ಳಿ. ಅದಕ್ಕೆ ಬೇಕಾದಂತಹ ಅನುಕೂಲಗಳನ್ನ ನಾವು ಸಿಕಲ್ ರಾಮಚಂದ್ರಗೌಡರಲ್ಲಿ ಮನವಿ ಮಾಡಿಕೊಂಡು ಖಂಡಿತವಾಗಿ ಏನೆಲ್ಲ ಅವಶ್ಯಕತೆ ಇದೆ ಅದನ್ನ ಇಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಈ ಮುಖಾಂತರ ಮನವಿಯನ್ನು ಮಾಡ್ಕೊತೀವಿ. ಪ್ರತಿಯೊಬ್ಬರು ಯೋಗವನ್ನು ಮಾಡೋಣ, ನಮ್ಮ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳೋಣ, ನಾವು ಸಹ ಆರೋಗ್ಯವಾಗಿರೋಣ, ಇತರರನ್ನು ಆರೋಗ್ಯವಾಗಿರ್ಲಿಕ್ಕೆ ಈ ಸಲಹೆಗಳನ್ನ ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ವೇಳೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಶಿಕ್ಷಕರು ವಿವಿಧ ಆಸನಗಳು, ಪ್ರಾಣಾಯಾಮ ಹಾಗೂ ಆರೋಗ್ಯಕರ ಜೀವನ ಶೈಲಿಗೆ ಸಂಬಂಧಿಸಿದ ಉಪಯುಕ್ತ ಸಲಹೆಗಳನ್ನು ನೀಡಿದರು. ಈಗ ಶೀತಲಿ ಪ್ರಾಣಾಯಾಮ ಮುಂದೆ ಮಾಡುವಂತಹದ್ದು ಶೀತಲಿ ಪ್ರಾಣಾಯಾಮ. ಶೀತಲಿ ಪ್ರಾಣಾಯಾಮ ಅಂತ ಹೇಳಿದ್ರೆ ನಮ್ಮ ದೇಹ ಮತ್ತು ಮನಸ್ಸುಗಳನ್ನು ತಂಪಾಗಿಡುವಂತಹ ಒಂದು ಕ್ರಿಯೆ. ಎಲ್ಲಿ ನಮಗೆ ನೀರು ಸಿಗೋದಿಲ್ಲ, ಬಹಳ ದಾವರ ಆಗೋದಿರುತ್ತೆ,
ಆಗ ಈ ಒಂದು ನಾಡಿ ಈ ಒಂದು ಪ್ರಾಣಾಯಾಮವನ್ನು ಮಾಡಿದಾಗ ನಮ್ಮ ಬಾಯಾರಿಕೆಯನ್ನು ನಿವಾರಣೆ ಮಾಡುತ್ತದೆ. ಈಗ ಮರುಭೂಮಿಗಳಲ್ಲೆಲ್ಲ ಓಡಾಡುವವರು ಜಾಸ್ತಿ ಇದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ನಿಮ್ಗೆ ಸಿಗೋದಿಲ್ಲ. ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಸುರೇಂದ್ರಗೌಡ, ನಗರ ಘಟಕ ಅಧ್ಯಕ್ಷ ದೇವರಾಜ್, ಮಾಜಿ ಅಧ್ಯಕ್ಷ ನರೇಶ್, ಚೆಲುವರಾಜ್, ಕೇಶವಮೂರ್ತಿ, ಮೋಹನ್, ಶ್ರೀರಾಮ್, ಶಂಕರಣ್ಣ, ರಘು, ವೆಂಕಟೇಶ್, ಅಮನುಲ್ಲಾ, ಕದೀರ್, ಮಂಜುಳಕ್ಕ, ಲಕ್ಷ್ಮೀ ರಮಣ, ಗಜಕ್ಕ ಸೇರಿದಂತೆ ಸ್ಥಳೀಯರು, ಮಹಿಳೆಯರು, ಯುವಕರು ಹಾಗೂ ಹಿರಿಯ ನಾಗರಿಕರು ಉತ್ಸಾಹದಿಂದ ಭಾಗವಹಿಸಿ ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. बोलो भारत माता की जय, प्रभु श्री रामचंद्र महाराज की जय, वंदे वंदे वंदे. ಅಯ್ಯೋ, ಇವತ್ತಿನ ದಿನ 12ನೇ ವಿಶ್ವ ಯೋಗ ದಿನದ ಸಂದರ್ಭವಾಗಿ ನಮ್ಮ ಬಿಜೆಪಿ ವತಿಯಿಂದ ಯೋಗಾಸನವನ್ನು ನಡೆಸುವುದಕ್ಕೆ ಮತ್ತು ಜಗತ್ತಿಗೆ ನನ್ನ ಕರ್ತವ್ಯಕ್ಕೆ ನಾನು ಬದ್ಧನಾಗಿರುತ್ತೇನೆಂದು ಸಂಕಲ್ಪ ಮಾಡುತ್ತಿದ್ದೇನೆ. ತುಂಬಿ ಜೇಂಕಾರ ಮಾಡುತ್ತಲ್ಲ ಆತನ ಮಾಡಿ ಮತ್ತೆ ಹೊಸ ಮಾತಾಡೋಣ. ನಾ ಬುಕ್ ತೊಳೆ ಬಾ ಸಿಗೋಣ.